ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಸ್ಟುಡಿಯೋದಲ್ಲಿ ಸದಾ ವಿಶೇಷ ಸಂದರ್ಶನಗಳು ನಡೀತಾ ಇರುತ್ತೆ. ಇವತ್ತಿನ ಸಂದರ್ಶನದ ವಿಶೇಷ ಅಂತ ಹೇಳಿದ್ರೆ ನಮ್ಮ ಅತಿಥಿಯ ವಿಶೇಷ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸು 14-15ನೇ ವಯಸ್ಸಿನಲ್ಲಿ ಮಕ್ಕಳು ಆಟ ಓಟ ಪಾಠ ಅಂತ ಸುಮ್ಮನಾಗ್ಬಿಡ್ತಾರೆ. ಆದ್ರೆ ಇವ್ರು ಮಾತ್ರ ಅದರಿಂದ ವಿಭಿನ್ನ ಅಂತ ಹೇಳ್ಬೋದು. ಯಾಕೆಂದ್ರೆ ಇವರು ರಾಷ್ಟ್ರಮಟ್ಟದ ಕ್ರೀಡಾಪಟು ಆಗಿದ್ದು ಭರತನಾಟ್ಯ ಒಂದು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಉತ್ತಮ ವಾಗ್ಮಿ ಆಗಿದ್ದು ರಂಗಭೂಮಿಯಲ್ಲಿ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಯಾರಿವರು? ಆರಿಕಾ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ತಂದೆಯ ಜೊತೆಯಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಸರ್ ಸ್ವಾಗತ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಕ್ಕ. ನೀವು ಬಿಂದಾಸ್ ಆಗೇ ಇರ್ತೀರಾ. ನಿಮ್ಮ ಮಾತುಗಳಲ್ಲೇ ಗೊತ್ತಾಗೋದು ಎಷ್ಟು ಎನರ್ಜಿ ಇರುತ್ತೆ ಗೊತ್ತಾ. ಓಕೆ, ಇವಾಗ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತಾ ಇದ್ದೆ ಅಲ್ವಾ, ಮಕ್ಕಳಾದ್ಮೇಲೆ ಆಟ ಪಾಠ ಓಟ, ಅಮ್ಮ ಕೊಟ್ರೆ ತಿಂಡಿ ತಿಂದು ಚಾಚಿ ಮಾಡಿಬಿಡ್ತಾರೆ. ಬಟ್ ನೀವೊಂದು ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು, ವಿಭಿನ್ನವಾಗಿ ಕೆಲಸಗಳನ್ನ ಮಾಡುವಂಥದ್ದು. ಮೊದಲಿಗೆ ರಾಷ್ಟ್ರಮಟ್ಟದ ಯೋಗ ಪಟುವಾಗಿ ಬಹುಶಃ ಶುರುವಾಯಿತು ಅನ್ಸುತ್ತೆ ನಿಮ್ಮ ಜರ್ನಿ ಅನ್ನುವಂಥದ್ದು. ಹೇಗೆ? ಇಲ್ಲ ಅಕ್ಕ, ನಾನು ಮೊದಲು ಭರತನಾಟ್ಯ ಕ್ಲಾಸಸ್ ತಗೊಳ್ತಾ ಇದ್ದೆ. ಭರತನಾಟ್ಯ ಕ್ಲಾಸಸ್ ಆದ ನಂತರ ಯೋಗ ಕೂಡ ಇಂಟ್ರೆಸ್ಟ್ ಇದ್ದಿದ್ದರಿಂದ ಯೋಗ ಕ್ಲಾಸಸ್ ತಗೊಳ್ಳಿಕ್ಕೆ ಶುರು ಮಾಡಿದೆ. ಯೋಗ ಕ್ಲಾಸಸ್ ಆಗ್ತಾ ಆಗ್ತಾ ನ್ಯಾಷನಲ್ ಲೆವೆಲ್ವರೆಗೂ ಬಂದೆ. ಅದಾದಮೇಲೆ ರಂಗಭೂಮಿ ಕಲಾವಿದೆ ಅಂದರೆ ಬೀದಿ ನಾಟಕಗಳನ್ನ ಅವೇರ್ನೆಸ್ಗೋಸ್ಕರ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದಾದ ನಂತರ ಭಾಷಣಕ್ಕೆ ಬಂದಿದ್ದು. ಆದರೆ ಭಾಷಣಕ್ಕೆ ಬರ್ತಾ ಬರ್ತಾ ಇದರಲ್ಲೇ ಈ ಫೀಲ್ಡಲ್ಲೇ ಜಾಸ್ತಿ ಬ್ಯುಸಿ ಆಗಿದ್ದರಿಂದ ಇವೆಲ್ಲವನ್ನು ಬಿಟ್ಟೆ ಕೇವಲ ಭಾಷಣದಲ್ಲಿ ನನ್ನನ್ನು ತೊಡಗಿಸ್ಕೊಂಡೆ. ಓಕೆ, ವಾಗ್ಮಿ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಅದಕ್ಕೋಸ್ಕರ ಟ್ರೈನಿಂಗ್ ಬೇರೆ ತಗೋತಾನೆ. ಬಟ್ ನಿಮ್ಗೆ ಆ ಒಲವು ಹೇಗೆ ಬಂತು ಅಂತ? ಇಲ್ಲ ಅಕ್ಕ, ನಾನು ಯಾವಾಗಲೂ ಹೇಳೋ ಹಾಗೆ ಪ್ರತಿಯೊಂದು ಮಗುವಿಗೂ ಎಲ್ಲೋ ಒಂದು ಕಡೆ ಒಂದು ಟ್ಯಾಲೆಂಟ್ ಅಂತ ಇರುತ್ತೆ. ಪ್ರತಿಯೊಂದು ಮಗುಗೂ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ. ಅದು ಬೇರೆ ಬೇರೆ ಕಡೆ ಇರುತ್ತೆ. ಎಲ್ಲರೂ ಅನ್ಕೊಂತಾರೆ ವಾಗ್ಮಿ ಅಂದರೆ ಅದಕ್ಕೆ ಟ್ರೈನಿಂಗ್ ಕ್ಲಾಸಸ್ ಕೊಡಿಸ್ಬೇಕು, ಇಲ್ಲಾಂದರೆ ಬರೋದಿಲ್ಲ. ಏನಕ್ಕೆ ಬರೋದಿಲ್ಲ ಅಂದರೆ ಅವ್ರಿಗೆ ಅದರಲ್ಲಿ ಟ್ಯಾಲೆಂಟೇ ಇರೋದಿಲ್ಲ ಅಂತ. ಹೇಗೆ ಪ್ರತಿಯೊಬ್ಬರ ಫಿಂಗರ್ ಪ್ರಿಂಟ್ ಜಗತ್ತಿನಲ್ಲಿ ಬೇರೆ ಬೇರೆದಿರುತ್ತೋ ಹಾಗೆ ಪ್ರತಿಯೊಂದು ಮಗುವಿಗೂ ಟ್ಯಾಲೆಂಟ್ ಬೇರೆ ಬೇರೆದಿರುತ್ತೆ. ತಂದೆ ತಾಯಿಗಳು ಒಂದು ಮಕ್ಕಳನ್ನು ನೋಡ್ಬಿಟ್ಟು ನನ್ನ ಮಗುನೂ ಇದೇ ಥರ ಮಾಡಬೇಕಂತ ಹೋದರೆ ಮಗುಗೆ ಅದರಲ್ಲಿ ಆಸಕ್ತಿನೇ ಇರೋದಿಲ್ಲ ಅಂದರೆ ಅದು ಆ ಫೀಲ್ಡ್ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅವ್ರಿಗೆ ಯಾವುದ್ರಲ್ಲಿ ಟ್ಯಾಲೆಂಟ್ ಇರುತ್ತೋ ಆ ಟ್ಯಾಲೆಂಟ್ನ ಎಕ್ಸ್ಪ್ಲೋರ್ ಮಾಡಬೇಕು, ಆ ಟ್ಯಾಲೆಂಟ್ನಲ್ಲೇ ಬೆಳೆಸಬೇಕು ಅಂತ. ಎಸ್, ಇನ್ನೊಂದು ಹೇಳೋದಾದ್ರೆ ವಾಗ್ಮಿ ಆಗ್ಬೇಕು ಅಂತ ಹೇಳಿದ್ರೆ ಭಾಷಾ ಜ್ಞಾನ ಇರಬೇಕು, ಭಾಷೆದ ಮೇಲೆ ಹಿಡಿತಾ ಇರಬೇಕು, ಅದೇ ರೀತಿ ವಿಷಯದ ಬಗ್ಗೆ ಬಹಳಷ್ಟು ಆಳವಾಗಿ ತಿಳ್ಕೊಂಡಿರ್ಬೇಕು. ಸೊ ಅದ್ರ ಮೂಲ ಏನು ಅಂತ ನಿಮ್ಗೆ? ಅದೇನ ಅಕ್ಕ, ನನಗೊಂದು ಭಾಷಣ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಆ ಭಾಷಣ ಮಿನಿಮಮ್ ಅಂದ್ರೂ ಅರ್ಧ ಗಂಟೆ ಇರುತ್ತೆ. ಮಿನಿಮಮ್ ಅಂದ್ರೆ ಅರ್ಧ ಗಂಟೆ ಇರುತ್ತೆ. ಆ ಅರ್ಧ ಗಂಟೆನಲ್ಲಿ ನಾನು ಏನು ತಲುಪಿಸ್ಬೇಕು ಅಂದ್ರೆ ಜನರಿಗೆ ಏನು ಬೇಕು ಅದನ್ನು ತಲುಪಿಸ್ಬೇಕು. ಅವ್ರಿಗೆ ಗೊತ್ತಿರೋದು ಹೇಳಿದ್ರೆ ಅವರು ಕೇಳೋದಿಲ್ಲ. ಅದಕ್ಕೋಸ್ಕರ ಅಧ್ಯಯನ ಬಹಳ ಮುಖ್ಯ ಆಗುತ್ತೆ. ನಾವು ಎಷ್ಟು ಪುಸ್ತಕಗಳನ್ನು ಓದ್ತೀವಿ, ಎಷ್ಟು ಅಧ್ಯಯನ ಮಾಡ್ತೀವಿ, ಅಷ್ಟು ನಮ್ಮ ತಲೆನಲ್ಲಿ ಇರೋದ್ರಿಂದ ಸರಾಗವಾಗಿ ಅದ್ರ ಬಗ್ಗೆ ಮಾತಾಡ್ತೀವಿ. ಹೇಗೆ ಅಂದ್ರೆ ಈಗ ಒಂದು ಮಗುನ ನೀವು ಗಮನಿಸಿ, ಆ ಮಗುವಿಗೆ ಅವರ ಫ್ರೆಂಡ್ಸ್ ಬಗ್ಗೆ, ಆ ಫ್ರೆಂಡ್ ಸರ್ಕಲ್ನ ಬಗ್ಗೆ, ಅವ್ರ ಶಾಲೆನಲ್ಲಿ ಏನು ಮಾಡ್ತಾರೆ ಅಂದರೆ ತುಂಬ ಖುಷಿಯಾಗಿ ಸರಾಗವಾಗಿ ಮಾತಾಡುತ್ತೆ. ಒಂದೊಂದು ಫುಲ್ ಸ್ಟಾಪ್ ಬರಲ್ಲ ಮಧ್ಯದಲ್ಲಿ, ಏನು ಮಾತಾಡೋದಿಲ್ಲ, ಸರಾಗವಾಗಿ ಮಾತಾಡ್ತಾ ಇರುತ್ತೆ. ಯಾಕಂದರೆ ಅದ್ರ ತಲೆನಲ್ಲಿ ತುಂಬಿರುತ್ತೆ ಮೆಮೊರಿ. ನಾನು ದಿನ ಇದನ್ನು ಮಾಡ್ತೀನಿ, ಶಾಲೆನಲ್ಲಿ ಇವ್ರ ಜೊತೆ ಆಟ ಆಡ್ತೀನಿ, ಪ್ರತಿಯೊಂದು ತಲೆನಲ್ಲಿ ತುಂಬಿರೋದ್ರಿಂದ ಅತ್ಯಂತ ಸರಾಗವಾಗಿ ಮಾತಾಡುತ್ತೆ. ಅದೇ ರೀತಿಯಲ್ಲಿ ನಮ್ಗೆ ಅದ್ರ ಮೇಲೆ ಅಧ್ಯಯನ ಎಷ್ಟಿರುತ್ತೋ, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಎಷ್ಟಿರುತ್ತೋ ಅಷ್ಟು ಸರಾಗವಾಗಿ ಮಾತಾಡೋದ್ರಿಂದ ಅಧ್ಯಯನ ಬಹಳ ಮುಖ್ಯ ಆಗುತ್ತೆ. ಯಾವುದು ನಿಮಗೆ ಸೋರ್ಸ್ ಆಗಿ ಬಂತು? ಯಾವ್ಯಾವ ಬುಕ್ಗಳನ್ನ ರೆಫರ್ ಮಾಡ್ತಾ ಇದ್ರಿ? ಯಾರು ನಿಮ್ಗೆ ಸಹಾಯ ಮಾಡ್ತಿದ್ರು ಇದನ್ನೆಲ್ಲ? ಸಹಾಯ ಅಂದ್ರೆ ಅಕ್ಕ, ನಾನು ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು ನನಗೆ ತುಂಬಾ ಸಹಾಯ ಮಾಡ್ತಾರೆ. ಅವರೇ ಮೆಂಟರ್ ಆಗಿ ಸಹ ನಿಂತ್ಕೊಂತಾರೆ. ಒಂದು ಭಾಷಣಕ್ಕೆ ಯಾವ್ಯಾವ ಪುಸ್ತಕಗಳನ್ನು ಓದಬೇಕಂತ ಪುಸ್ತಕಗಳನ್ನು ರೆಫರ್ ಮಾಡ್ತಾರೆ. ನೀನು ಯಾವುದಾದ್ರು ಓದೋದಕ್ಕೆ ಹೋಗ್ಬೇಡ, ನಾನೇ ನಿಮ್ಗೆ ಪುಸ್ತಕ ಅಂತ ಕೊಡ್ತೀನಿ, ಅದ್ರ ಬಗ್ಗೆನೇ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡೋದಂತ. ಆ ಪುಸ್ತಕಗಳನ್ನು ಓದ್ತೀನಿ. ಅದ್ರ ಜೊತೆಗೆ ಪುಸ್ತಕಗಳನ್ನು ಓದ್ತಾ ಅನೇಕ ಸ್ವಾಮೀಜಿಗಳು ಭಾಷಣ ಮಾಡ್ಬೇಕಾದ್ರೆ ಅಥವಾ ನಾನೇ ಮುಂದ್ಗಡೆ ಕೂತ್ಕೊಂಡಾಗ ನನಗೆ ಅನೇಕ ವಿಚಾರಗಳನ್ನು ಹೇಳ್ತಾರೆ. ಪುಸ್ತಕವನ್ನು ಹೊರತಾಗಿ ಅವರ ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ ಏನೇನಾಗಿರುತ್ತೆ, ಅವರ ಗುರುಗಳು ಅವ್ರಿಗೆ ಏನು ತಿಳಿಸ್ಕೊಟ್ಟಿರ್ತಾರೆ ಅದನ್ನು ಸಹ ನನಗೆ ಹೇಳ್ತಾರೆ. ಅಲ್ಲಿಂದ ಸೋರ್ಸಸ್ ನನಗೆ ತುಂಬ ಈಸಿಯಾಗಿ ಸಿಗುತ್ತೆ. ಮತ್ತು ಅನೇಕ ಕಡೆ ಭಾಷಣಕ್ಕೆ ಹೋದಾಗ ಅನೇಕ ಎಕ್ಸ್ಪೀರಿಯನ್ಸ್ ಇರೋರು ಗಣ್ಯರು ಬಂದಿರ್ತಾರೆ. ನಾನು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರೆ ನಾನೇ ಎಲ್ರಿಗಿಂತ ಚಿಕ್ಕವಳಾಗಿರೋದ್ರಿಂದ ನನಗಿಂತ ದೊಡ್ಡವ್ರು ತುಂಬ ಜನ ಎಲ್ಲರೂ ಇರ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ಗಳನ್ನ ನಾನು ಗ್ರಾಸ್ಪ್ ಮಾಡ್ಕೊತೀನಿ. ಅದರಿಂದ ನನಗೆ ಸೋರ್ಸಸ್ಗಳು ಸಿಗುತ್ತೆ. ಇದನ್ನೆಲ್ಲ ಸೇರಿಸಿ ಅಲ್ಲಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಜನರಿಗೆ ಕೊಡ್ತೀನಿ. ಓಕೆ, ಇನ್ನು ಒಂದು ಟ್ವೀಟ್ ಗೊತ್ತಲ್ವಾ? ಗೊತ್ತು. ಟ್ವೀಟ್ ಮಾಡಿ ಬಿಡೋದು ತುಂಬಾ ಸುಲಭದ ಕೆಲಸ. ಬಟ್ ನೀವು ಅದು ದೇಶ ಭಾಷೆ ನುಡಿ ಅಂತ ಬಂದಾಗ ಅದ್ರ ಬಗ್ಗೆ ಧ್ವನಿ ಎತ್ತುವಂಥದ್ದು, ಅದ್ರ ಬಗ್ಗೆ ಮಾತನಾಡುವಂಥದ್ದು ಸ್ವಲ್ಪ ಧೈರ್ಯ ಬೇಕು. ಇವಾಗ ದೊಡ್ಡವರಾದವರೇ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಸೊ ಯಾರು ನಿಮಗೆ ಆ ವಿಷಯದಲ್ಲಿ ಸ್ಫೂರ್ತಿ ಅಂತ? ನನಗೆ ಪ್ರೇರಣೆ ಅಕ್ಕ ರಾಜೀವ್ ದೀಕ್ಷಿತ್ ಜಿ ಅವರು ಮತ್ತು ವಿದ್ಯಾನಂದ ಶೆಣೈ ಜಿ ಅವರು. ರಾಜೀವ್ ದೀಕ್ಷಿತ್ ಜಿ ಅವ್ರ ಬಗ್ಗೆ ಹೇಳೋದಾದರೆ ಸೈಂಟಿಸ್ಟ್ ಆಗಿದ್ರು. ವಿದೇಶದಲ್ಲಿ ಅವರು ತುಂಬ ಲಕ್ಸುರಿ ಲೈಫ್ ಲೀಡ್ ಮಾಡ್ತಾಯಿದ್ರು. ನಾವು ಅನ್ಕೊಂತೀವಿ ಒಂದಿಷ್ಟು ಜೀವನಕ್ಕಾಗೋ ಸಂಬಳ ಸಿಕ್ಕಿದ್ರೆ ಸಾಕು ಅಂತ. ಅದನ್ನು ಮೀರಿದಂಥವ್ರು ಅವರು. ತುಂಬ ಲಕ್ಸುರಿ ಲೈಫು, ಕಣ್ಣಿಗೆ ಕಾಣಿಸಿದ ಊಟ ತಿಂತಾಯಿದ್ರು, ಎ ಸಿ ಕಾರಲ್ಲಿ ಹತ್ತಾಯಿದ್ರು, ಎ ಸಿ ಕಾರಲ್ಲಿ ಇಳಿತಾಯಿದ್ರು. ಅಂಥ ಲಕ್ಸುರಿ ಲೈಫನ್ನು ಬಿಟ್ಟು ಒಂದೇ ಸತಿ ಭಾರತಕ್ಕೆ ಒಂದೇ ₹1 ಜೇಬ್ನಲ್ಲಿ ಇಟ್ಕೊಂಡ್ರೆ ನಂಗೆ ಏನೋ ಬೇಡ ಅಂತ ಅದನ್ನೆಲ್ಲ ಬಿಟ್ಟು ಭಾರತಕ್ಕೆ ಬಂದು ಇಲ್ಲಿ ನಿಂತ್ಕೊಂಡು ಬರೀ ಅವ್ರ ಮಾತಿನಿಂದಲೇ
ಅನೇಕ ಜನರನ್ನ ಜಾಗೃತಿಗೊಳಿಸೋದಿದೆಯಲ್ಲ ಸಾಮಾನ್ಯ ಮಾತಲ್ಲ ಅಂತ. ಯಾಕಂದ್ರೆ ನಮ್ಮದೇ ಒಂದು ಕೆಲಸ ಇದೆ ಅಂದರೆ ಒಂದು 30,000 ಸಂಬಳ ಸಿಗುತ್ತೆ ಅಂತ ಅನ್ಕೊಳ್ಳೋಣ ತಿಂಗಳಿಗೆ. ಆ 30,000 ಸಂಬಳವನ್ನು ಬಿಟ್ಟು ನಾನು ದೇಶಕ್ಕೋಸ್ಕರ ಸಮರ್ಪಿಸಿ ಅಂತವ್ರೆ ಎಷ್ಟು ಜನ ಸಿಗ್ತಾರೆ? ಖಂಡಿತವಾಗ್ಲೂ ಒಬ್ರು ಸಿಗಲ್ಲ. ಈ ಸಮಯದಲ್ಲಂತೂ ಯಾರೂ ಸಿಗೋದಿಲ್ಲ. ನನ್ನ ಬರೀ 30,000 ಸಂಬಳ ಬಿಟ್ಟು ನಾನು ದೇಶಕ್ಕೆ ಬರ್ತೀನಿ ಅಂತಂದ್ರೆ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಂಥವ್ರು, ಅದು ವಿದೇಶದಲ್ಲಿ. ಕನಸದು ಅದು ಅನೇಕರಿಗೆ ಅಂದರೆ ಎಲ್ಲರಿಗೂ ಕನಸೇ ಅದು. ವಿದೇಶದಲ್ಲಿ ಸೈಂಟಿಸ್ಟ್ ಆಗಬೇಕು, ನಾನು ಅನ್ಕೊಂಡಿದ್ದು ಲೈಫ್ ಲೀಡ್ ಮಾಡಬೇಕು, ಎಲ್ಲ ನನಗೆ ಸಿಗ್ಬಿಡ್ಬೇಕು ಅನ್ನೋ ಕನಸಿದೆಯಲ್ಲ, ಆ ಕನಸನ್ನು ನಿಜ ಮಾಡಿದವರು ಕನಸನ್ನು ಬಿಟ್ಟು ವಾಪಸ್ ಬರ್ತಾರೆ ಭಾರತಕ್ಕೆ ಎಲ್ಲವನ್ನು ಬಿಟ್ಟು. ಅಂದರೆ ಗುಂಡಿಗೆ ಇರಬೇಕಂತ, ಅದಕ್ಕೂ ತಾಕತ್ತಿರ್ಬೇಕು. ನಾನು ಎಲ್ಲವನ್ನು ಬಿಟ್ಟು ಆರಾಮಾಗಿ ಬರ್ತೀನಪ್ಪ ನನ್ನ ದೇಶಕ್ಕೋಸ್ಕರ, ಇದೆ ನಾನು ಏನನ್ನು ಬೇಕಾದ್ರೂ ಸಮರ್ಪಿಸ್ಕೊತೀನಿ ಅನ್ನೋ ಭಾವನೆ ಇದೆಯಲ್ಲ, ಆ ಭಾವನೆ ಬಂದು ನಮ್ಮ ಕೆಲಸಗಳು ತುಂಬ ಚಿಕ್ಕದು ಅಂತ ಅನಿಸುತ್ತೆ. ಅದರಿಂದ ಅವ್ರು ಪ್ರೇರಣೆ ಆಗ್ಲಿಕ್ಕೆ ಶುರು ಮಾಡಿದ್ರು. ಅಂಥವ್ರು ನನಗೆ ಪ್ರೇರಣೆ ಆಗ್ತಾರೆ. ಅವರ ಭಾಷಣ ಇರ್ಬೋದು, ವಿದ್ಯಾನಂದ ಚೆನ್ನೈಜಿ ಅವರ ಭಾಷಣ ಇರ್ಬೋದು. ನನಗೆ ಅಪ್ಪ ಕೂಡ ನನಗೆ ಆಡಿಯೋ ಕೇಳಿಸ್ತಾ ಇದ್ರು, CD ಬರ್ತಾ ಇತ್ತು ವಿದ್ಯಾನಂದ ಚೆನ್ನೈಜಿ ಅವರು ಭಾರತ ದರ್ಶನ ಅಂತ. ಅದನ್ನು ಕೇಳ್ತಾ ಕೇಳ್ತಾ ನಾನು ಇನ್ಸ್ಪೈರ್ ಆದೆ. ವಿದ್ಯಾನಂದ ಚೆನ್ನೈಜಿ ಅದಾದ್ಮೇಲೆ ನಾನು ಹಿಂದಿ ಕಲಿಲಿಕ್ಕೆ ಶುರು ಆದಮೇಲೆ ರಾಜೀವ್ ದೀಕ್ಷಿತ್ ಜಿ ಅವ್ರದ್ದು ಕೂಡ ಕೇಳಲಿಕ್ಕೆ ಶುರು ಮಾಡಿದೆ. ಅಪ್ಪಗೂ ಅವರೇ ಪ್ರೇರಣೆ ಆಗಿದ್ದಿದ್ದು. ಸೊ ಅವ್ರನ್ನ ಕೇಳ್ತಾ ಹೋದಾಗ ನನ್ನಲ್ಲಿ ಒಂದು ದೇಶಭಕ್ತಿ ಅನ್ನೋದು ಮೂಡ್ತು. ಅವರ ಭಾಷಣನೇ ಆ ರೀತಿ ಇತ್ತು. ಎಂಥವ್ರನ್ನ ಕೂಡ ಒಂದು ಸರಿ ದಾರಿಗೆ ತರುವಂಥ ಶ್ರೇಷ್ಠ ಆಧ್ಯಾತ್ಮ ಶಕ್ತಿ ಮತ್ತು ಅವರ ಕಂಠದಲ್ಲಿತ್ತು ಆ ಶಕ್ತಿ. ಅವರ ಭಾಷಣಗಳು ಕೇಳ್ತಾ ಕೇಳ್ತಾ ನಾನು ಇನ್ಸ್ಪೈರ್ ಆದೆ, ಈ ಫೀಲ್ಡಿಗೆ ಬರ್ಲಿಕ್ಕೆ ಶುರು ಆದೆ. ನಾನು ಭಾಷಣ ಮಾಡಲಿಕ್ಕೆ ಅವರೇ ನನಗೆ ಇನ್ಸ್ಪಿರೇಷನ್ ಆದರು. ಇನ್ನು ಓದಿನ ಬಗ್ಗೆ ಆರಿಕಾ ಅವ್ರ ವಿಷಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲ ಮಕ್ಕಳು ಪಠ್ಯ ಪುಸ್ತಕದಲ್ಲಿ ಏನಿದೆ ಅದನ್ನ ಬೈಹಾಟ್ ಹಾಕಿ 90+ 100 ಔಟ್ ಸಿಕ್ಕರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿಯ ಮಕ್ಕಳು ಇರಬೇಕಾದ್ರೆ ಸಾಮಾನ್ಯವಾಗಿ ಮಕ್ಕಳು ಅದೇ ರೀತಿಯಾಗಿ ಯೋಚನೆ ಮಾಡ್ತಾರೆ. ಆದರೆ ಇವರು ವಿಭಿನ್ನ ಅಂತ ಹೇಳ್ಬೋದು. ಸೈನಿಕರ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಇಲ್ಲ ಅನ್ನೋ ಬೇಜಾರು ಆರಿಕಾಗೆ. ಹೌದು ಅಕ್ಕ, ನನಗೆ ಬಹಳ ಬೇಜಾರಿದೆ. ಯಾಕಂದರೆ ಯಾರ ಬಗ್ಗೆ ನಿಜವಾಗ್ಲೂ ಈಗಿನ ಮಕ್ಕಳಿಗೆ ಪ್ರೇರಣೆ ಆಗಬೇಕು, ಅವ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ. ಹಾಗೆ ಮೆಕಾಲೆ, ಡಾಲ್ ಹೌಸ್ ಇವ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಅವ್ರು ಖಂಡಿತವಾಗ್ಲೂ ಪ್ರೇರಣೆ ಅಂತೂ ಆಗೋದಿಲ್ಲ ಮಕ್ಕಳಿಗೆ. ಅದ್ರ ಬದಲು ಅದೇ ಜಾಗದಲ್ಲಿ ನನ್ನ ದೇಶದ ಸೈನಿಕರ ಬಗ್ಗೆ ತಿಳಿಸ್ಕೊಟ್ರೆ ತಮ್ಮ ಜೀವನದ ಗುರಿ ಏನು ಅಂತ ತಿಳಿಯುತ್ತೆ, ಆ ಗುರಿನ ಯಾಕೆ ತಲುಪಬೇಕಂತ ತಿಳಿಯುತ್ತೆ, ಮತ್ತು ಯಾರಿಗೋಸ್ಕರ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕೂಡ ಅವ್ರ ಮನಸ್ಸಿನಲ್ಲಿ ಬಂದಾಗ ಈ ದೇಶಕ್ಕೋಸ್ಕರ ಏನೋ ಮಾಡಬೇಕು ಅನ್ನೋ ಭಾವನೆ ತಾನೇ ಉಟ್ಕೊಳ್ಳುತ್ತೆ. ಆಗ ಈಗೆಲ್ಲ ಏನು ಸೆಷನ್ಸ್ಗಳನ್ನು ತೊಗೊತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶಾಲೆ ಕಾಲೇಜುಗಳಲ್ಲಿ ಸೆಷನ್ಸನ್ನು ತೊಗೊತಾರೆ. ಅವರಲ್ಲಿ ದೇಶಭಕ್ತಿ ತುಂಬಿಸ್ಲಿಕ್ಕೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಅಂತ. ಅದೆಲ್ಲ ಬೇಕಾಗಲ್ಲ ಅಂತ. ಯಾಕಂದರೆ ಒಂದು ರೋಲ್ ಮಾಡೆಲ್ ನಮ್ಮ ಕಣ್ಮುಂದೆ ಇದ್ದಾರೆ, ಒಬ್ಬರು ಐಡಲ್ ಆಗಿ ನಮ್ಮ ಕಣ್ಮುಂದೆ ಇದ್ದಾರೆ ಅಂದರೆ ನಮಗೆ ಗೊತ್ತಿಲ್ದಿರೋನು ಅವ್ರ ದಾರಿನಲ್ಲೇ ನಡೀಲಿಕ್ಕೆ ಶುರು ಮಾಡ್ತೀವಿ. ಆ ರೋಲ್ ಮಾಡೆಲ್ ಯಾರು ಕೊಡ್ತಾರೆ ಅಂದರೆ ನಮ್ಮ ಪಠ್ಯ ಪುಸ್ತಕಗಳು, ನಮ್ಮ ಶಾಲೆ. ಯಾಕಂದರೆ ಇಡೀ ಮಗುವಿನ ಜೀವನ ನಡೆಯೋದೇ ಶಾಲೆಗಳಲ್ಲಿ. 10-15 ವರ್ಷ ನಡೆಯೋ ಶಾಲೆಗಳಲ್ಲೇ ಆಗಿರೋದ್ರಿಂದ ಆ ಶಾಲೆಯಲ್ಲಿ ಏನನ್ನು ಕಲಿಸ್ಕೊಡ್ತೀವಿ, ಆ ಬೇಸಿಕ್ ಏಜಲ್ಲಿ ಏನನ್ನು ತೋರಿಸ್ತೀವಿ, ಅದೇ ಮಗುವಿಗೆ ರೋಲ್ ಮಾಡೆಲ್ ಆಗುತ್ತೆ. ಅದರಿಂದ ಸೈನಿಕರನ್ನ ರೋಲ್ ಮಾಡೆಲ್ ಆಗಿ ತೊಗೊಂಡಾಗ ಅವ್ರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ, ಅವರಲ್ಲಿ ದೇಶಭಕ್ತಿ ತಾನೇ ಬೆಳೀಲಿಕ್ಕೆ ಶುರು ಆಗುತ್ತೆ. ಅವ್ರಿಗೊಂದು ಗುರಿ ಅಂತ ಸಿಗೋದ್ರಿಂದ ಸೈನಿಕರ ಪಾಠಗಳು ನಮ್ಮ ಪಠ್ಯ ಪುಸ್ತಕದಲ್ಲಿ ಖಂಡಿತವಾಗ್ಲೂ ಬರಬೇಕು ಅನ್ನೋದು ನನ್ನ ಬಹಳ ದೊಡ್ಡ ಆಸೆ. ಅದು ಇಲ್ಲ ಅನ್ನೋದು ಬಹಳ ದೊಡ್ಡ ಕೊರತೆ. ಎಸ್, ಇಂಥ ಮಕ್ಳ ಹತ್ರ ನಮ್ಮ ಆಸೆಗಳನ್ನ ನೇರವಾಗಿ ಅವರ ಆಸೆಗಳನ್ನ ನಾವು ಅವ್ರ ಹತ್ರನೇ ಕೇಳ್ಬೋದು. ಇವಾಗ ಇತಿಹಾಸ ಬೇಕೋ ಬೇಡವೋ, ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಇದ್ರೆ ಅದು ಯಾವ ರೀತಿಯಾಗಿರ್ಬೇಕೋ ಅನ್ನೋಂಥ ಪ್ರಶ್ನೆ ಬಹಳ ವರ್ಷಗಳಿಂದ ಚರ್ಚೆಯಲ್ಲಿದೆ. ಬಟ್ ಯಾವ ಬದಲಾವಣೆಯೂ ಇದುವರೆಗೂ ಆಗ್ಲಿಲ್ಲ ಅಲ್ವಾ? ಸೊ ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಏನೇನು ಇರ್ಬೇಕಂತ ಆಸೆ ಇದೆ ಮಕ್ಕಳಿಗೆ ಕಲಿಯುವಂಥದ್ದು? ಇತಿಹಾಸ ನನ್ನ ದೇಶದ ಇತಿಹಾಸ, ಸೈನಿಕರ ಬಗ್ಗೆ. ಹೌದು, ಇತಿಹಾಸ ಅಂತ ಬಂದ ಮೇಲೆ ಯಾರ ಬಗ್ಗೆ ಇತಿಹಾಸ ಅಂತ ತಿಳಿಸ್ಕೊಡ್ತಾ ಇದ್ದೀರಿ? ಇತಿಹಾಸ ಅಂದರೆ ಜಗತ್ತಿನ ಇತಿಹಾಸ ಇದೆ, ಅದರಲ್ಲಿ ಯಾರ ಬಗ್ಗೆ ತಿಳಿಸ್ಕೊಡ್ತೀರಾ ಅಂದರೆ ನಮ್ಮ ದೇಶದ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ಬೇಕು ಮಕ್ಕಳಿಗೆ. ನಮ್ಮ ದೇಶದ ಅಲ್ದಿರ ಇನ್ಯಾವುದ್ಯಾವುದೋ ದೇಶದ ಇತಿಹಾಸ ಅಂತ ತಿಳಿಸ್ಕೊಂಡ್ರೆ ಪ್ರಯೋಜನವೂ ಇರೋದಿಲ್ಲ. ಈ ದೇಶದಲ್ಲಿ ಈ ರೀತಿ ಕ್ರಾಂತಿಗಳಾಗಿದೆ, ಅದನ್ನು ಮೀರಿ ನಾನು ಇನ್ನೇನೋ ಮಾಡಬೇಕು, ಅಥವಾ ಆ ಕ್ರಾಂತಿಗಳಲ್ಲಿ ಈ ರೀತಿ ತಪ್ಪಾಗಿದೆ ಅಂದರೆ ಆ ತಪ್ಪನ್ನು ಬಿಟ್ಟು ನಾನು ಅದನ್ನು ಸರಿ ಮಾಡೋದು ಹೇಗೆ ಅನ್ನೋ ಭಾವನೆ ಅವ್ರಿಗೆ ಬರಬೇಕಂದ್ರೆ ನಮ್ಮ ದೇಶದ ಇತಿಹಾಸ ಅಂತ ತಿಳಿಸ್ಕೊಡ್ಬೇಕು. ಈಗ ಫಿನ್ಲ್ಯಾಂಡ್ ಜಗತ್ತಿನ ದಿ ಬೆಸ್ಟ್ ಎಜುಕೇಷನ್ ಸಿಸ್ಟಮ್. ಆ ದೇಶದಿಂದ ಮಕ್ಕಳು ಅತ್ಯಂತ ಹೆಚ್ಚು ಇಂಜಿನಿಯರ್ಗಳು ಬರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಗಳು ಬರ್ತಾರೆ, ಎಲ್ಲರೂ ಆ ದೇಶದಿಂದನೇ ಬರೋದು. ದಿ ಬೆಸ್ಟ್ ಎಜುಕೇಷನ್ ಇರೋದು ಫಿನ್ಲ್ಯಾಂಡಲ್ಲಿ. ಏನಕ್ಕೆ ಅಂದರೆ ಫಿನ್ಲ್ಯಾಂಡಲ್ಲಿ ಅವ್ರ ಮಕ್ಕಳಿಗೆ ದೇಶದ ಇತಿಹಾಸ ತಿಳಿಸ್ಕೊಡ್ತಾರೆ, ಅವರಲ್ಲಿ ದೇಶ ಪ್ರೇಮ ಬೆಳೆಸ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಮಕ್ಕಳಿಗೆ ಅನ್ಸುತ್ತೆ ನನ್ನ ದೇಶದ ಇತಿಹಾಸ ಇಷ್ಟು ಶ್ರೇಷ್ಠವಾಗಿದೆ, ನನ್ನ ಪೂರ್ವಜರು ಇಷ್ಟು ಕಷ್ಟಪಟ್ಟಿದ್ದಾರೆ ನನ್ನ ದೇಶವನ್ನು ಮುನ್ನಡೆಸಲಿಕ್ಕೆ, ಇಂಥ ದೇಶ ನಾನೇ ಮುನ್ನಡೆಸಬೇಕು. ಅವ್ರ ಸ್ವಾರ್ಥಕ್ಕಲ್ಲದಿದ್ದರೂ ಕೂಡ ಈ ದೇಶಕ್ಕೆ ನಾನೇನೋ ಮಾಡಬೇಕು ಅನ್ನೋ ಭಾವನೆ ಬಂದಾಗ ಅವರಲ್ಲಿ ತಾನೇ ಬರ್ಲಿಕ್ಕೆ ಶುರು ಆಗುತ್ತೆ. ಪ್ರತಿಯೊಂದು ಐಡಿಯಾಸ್ಗಳು ಬರೋದೆಲ್ಲಿ ಅಂದರೆ ಈ ದೇಶ ಪ್ರೇಮ ಮೂಲ. ಈಗ ನಾನು ಬೆಳಗಾವಿನಲ್ಲಿ ಹೋಗಿ ಫ್ಲಡ್ ಆದ ಟೈಮಲ್ಲಿ ಕೆಲಸ ಮಾಡಿದೆ ಅಂದರೆ ಅದಕ್ಕೆ ಕಾರಣ ಇನ್ನೇನೋ ಅಲ್ಲ, ನನ್ನ ದೇಶ ಪ್ರೇಮ ಇತ್ತು. ನನ್ನ ಜನರಿಗೆ ನಾನೇನೋ ಮಾಡಬೇಕಪ್ಪ, ನನ್ನ ಜನರು ಅಲ್ಲಿ ಕಷ್ಟಪಡ್ತಾ ಇದ್ದಾರೆ, ನಾನು ಮನೇಲಿ ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ ಅಂತ ನನಗೆ ಯಾಕೆ ಆ ಭಾವನೆ ಬಂತು? ಅಲ್ಲೋ ಕೆಲಸ ಮಾಡಬೇಕು ಅಂದರೆ ನನ್ನ ದೇಶ ಪ್ರೇಮ ಇದ್ದಿದ್ದರಿಂದ ನಂಗೆ ಆ ಭಾವನೆ ಬಂತು. ನನ್ನ ಸ್ವಾರ್ಥ, ನನ್ನ ಜೀವನ ಅಂತ ಸುಮ್ಮನೆ ಕೂತ್ಬಿಟ್ಟಿದ್ರೆ ನಂಗೆ ಖಂಡಿತವಾಗ್ಲೂ ಆ ಕಲ್ಪನೆ ಬರ್ತಾ ಇರಲಿಲ್ಲ, ಅಲ್ಲೋಗಿ ನಾನೇನೋ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ.
ಅದರಿಂದ ಪ್ರತಿಯೊಂದು ಐಡಿಯಾಸ್ಗಳಿಗೂ ಮೂಲ ದೇಶ ಪ್ರೇಮನಾಗಿರುತ್ತೆ. ನೀವು ಯಾವುದೇ ನೋಡಿ, ಅನೇಕ ಇನ್ಸ್ಪಿರೇಷನ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಅವ್ರು ಏನಕ್ಕೆ ಆ ಕೆಲಸ ಶುರು ಮಾಡಿದ್ರು ಅಂದರೆ, ನನ್ನ ದೇಶಕ್ಕೆ ಈ ರೀತಿ ಕೊರತೆ ಆಗ್ತಾ ಇದೆ. ಈಗ ಪ್ಲಾಸ್ಟಿಕ್ ಬದಲು ಬಯೋಡಿಗ್ರೇಡಬಲ್ ಕವರ್ಸ್ಗಳನ್ನು ತಂದರು. ಅದನ್ನು ನೀರಲ್ಲಿ ಹಾಕಿದ್ರೆ ಸಾಲ್ಯುಬಲ್, ವಾಟರ್ ಸಾಲ್ಯುಬಲ್. ಆ ಕಲ್ಪನೆ ಎಲ್ಲಿಂದ ಬಂತು ಅಂದರೆ, ಅವ್ರ ಇತಿಹಾಸ ಹುಡುಕ್ತಾ ಹೋದ್ರೆ ಅವರೇ ಹೇಳ್ತಾರೆ, ನನ್ನ ದೇಶಕ್ಕೆ ಈ ತೊಂದರೆ ಇತ್ತು, ನನ್ನ ದೇಶದ ಜನರಿಗೆ ಏನೋ ಮಾಡಬೇಕಿತ್ತು, ನನ್ನ ಜನರಿಗೆ ಒಂದು ಸೊಲ್ಯೂಷನನ್ನು ಕೊಡಬೇಕಿತ್ತು, ಅದಕ್ಕೋಸ್ಕರ ಇದನ್ನು ಶುರು ಮಾಡಿದೆ. ಪ್ರತಿಯೊಂದು ಐಡಿಯಾಸ್ಗಳಿಗೂ ಮೂಲ ದೇಶ ಪ್ರೇಮ ಆಗಿರೋದ್ರಿಂದ ಈ ದೇಶ ಪ್ರೇಮ ರೂಟ್ ಇಲ್ಲದೆ ಹೋದರೆ ಮುಂದೆ ಬರೋ ಯಾವ ಬ್ರಾಂಚಸ್ಸು ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ದೇಶ ಪ್ರೇಮನ ಬೆಳೆಸ್ಲಿಕ್ಕೆ ಶುರು ಮಾಡಿ, ನನ್ನ ದೇಶದ ಇತಿಹಾಸವನ್ನು ತಿಳಿಸ್ಕೊಡ್ಲಿಕ್ಕೆ ಶುರು ಮಾಡಿ. ಯಾವುದಾದ್ರೂ ದೇಶದ ಇತಿಹಾಸ ಬೇಕಾಗಿಲ್ಲ ನಮಗೆ ಅಂತ, ನನ್ನ ದೇಶದ ಇತಿಹಾಸ ತಿಳಿಸ್ಕೊಟ್ರೆ ಸಾಕು, ದೇಶ ತುಂಬ ಮುಂದುವರಿಯುತ್ತೆ. ನಾವು ವಿಶ್ವಗುರು ಭಾರತದ ಕನಸನ್ನು ಕಾಣ್ತೀವಂದರೆ, ಮುಂದೆ ಭಾರತ ವಿಶ್ವಗುರು ಆಗಬೇಕಂದ್ರೆ ಹಿಂದೆ ಇದ್ದಂಥ ಭಾರತದ ಇತಿಹಾಸ ಏನು ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು ಅಂತ. ಎಲ್ಲರೂ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಇವತ್ತಿನ ಕಾರ್ಯಕ್ರಮದ ವಿಷಯ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ, ಉದ್ದೇಶ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಬದಲಾವಣೆ ಬೇಕು ನಮಗೆ, ಪಠ್ಯಪುಸ್ತಕಗಳಲ್ಲಿ ಬದಲಾವಣೆ ಬೇಕು. ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ನಾಡು ನುಡಿ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳು ಇರಬೇಕು ಪಠ್ಯಪುಸ್ತಕದಲ್ಲಿ ಅನ್ನುವಂಥದ್ದು. ಈ ವಯಸ್ಸಿನ ಮಕ್ಕಳು 14-15 ವರ್ಷ, ನಿಮಗೆ 15 ವರ್ಷದ ಮಕ್ಕಳು ಧ್ವನಿ ಎತ್ತಾರೆ, ಈ ಬಗ್ಗೆ ಮಾತನಾಡ್ತಾರೆ, ಈ ಬಗ್ಗೆ ಅವರಿಗೆ ಕೊರಗು ಇದೆ, ಬೇಜಾರಿದೆ ಅಂತ ಹೇಳಿದ್ರೆ ದಯವಿಟ್ಟು ಸರ್ಕಾರ ಈ ವಿಷಯವಾಗಿ ಗಮನ ಹರಿಸಲೇಬೇಕು. ಇನ್ನು ಮುಂದುವರಿತಾ ನಿಮ್ಮ ಕನಸೇನು, ಆರಿಕ ಅವ್ರು ಏನಾಗಕ್ಕೆ ಬಯಸ್ತಾರೆ ಅನ್ನುವಂಥದ್ದು? ನನ್ನ ವಿದ್ಯಾಭ್ಯಾಸದ ಗುರಿ IAS ಆಗಬೇಕು ಅಂತ. ಜೀವನದ ಗುರಿ ಈ ದೇಶಕ್ಕೋಸ್ಕರ ನನ್ನ ಕೈಯಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಮಾಡೋಗಬೇಕು ಅಂತ. ವಿದ್ಯಾಭ್ಯಾಸದ ಗುರಿ ಅಂತ ಬಂದರೆ ನಾನು IAS ಆಗಬೇಕು ಅಂತ. ಯಾಕಂದರೆ ಏನೋ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಪವರ್ ಅಂತ ಇರಬೇಕು. ನೀವು ಏನೇ ಸಾಧನೆ ಮಾಡ್ತೀರಾ ಅಂದರೂ ಅದ್ರ ಜೊತೆ ಎಜುಕೇಷನ್ ಅನ್ನೋದು ಇಲ್ಲದೆ ಇದ್ದರೆ ಪ್ರತಿಯೊಂದು ಶೂನ್ಯದ ಸ್ಥಿತಿಗೆ ಬಂದುಬಿಡುತ್ತೆ. ಸೊ ಏನು ಮಾಡಬೇಕಂದ್ರೆ ಎಜುಕೇಷನ್ ಒಂದು ಇರಬೇಕು. ಆ ಎಜುಕೇಷನಿಂದ ಆ ಎಜುಕೇಷನ್ ಗುರಿ ಅಂತ ಒಂದು ಇರಬೇಕು. ಆ ಗುರಿ ನನಗೆ IAS ಆಗೋದ್ರಿಂದ ಅಲ್ಲೊಂದು ಪವರ್ ಅಂತ ಇರೋದ್ರಿಂದ ನನ್ನ ಕೈಲಿ ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಜನರಲ್ಲಿ ದೇಶ ಪ್ರೇಮ ಆರಾಮಾಗಿ ತುಂಬಿಸ್ಬೋದು. ಈಗ ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಅಂದರೆ 9th ಸ್ಟ್ಯಾಂಡರ್ಡ್ ಹುಡುಗಿ ಎಷ್ಟು ಮಾತ್ರ ಜನರನ್ನ ತನ್ನ ಕಡೆ ಸೆಳಿಲಿಕ್ಕೆ ಸಾಧ್ಯ. 9th ಸ್ಟ್ಯಾಂಡರ್ಡ್ ಹುಡುಗಿ ನಾನೀಗೇನೋ ಮಾತಾಡ್ತೀನಿ, ನಿಮ್ಗೇನೋ ತಿಳಿಸ್ತೀನಿ ಅಂದರೆ 10 ಜನ ಬಂದರೆ ಮ್ಯಾಕ್ಸಿಮಮ್ 10 ಜನ ಬರ್ಬೋದು ಅಷ್ಟೇ, ಅದ್ರ ಮೇಲೆ ಬರೋದಿಲ್ಲ. ಅದು ನಾನು ಕರೆದ್ರೆ 10 ಜನ ಬರ್ತಾರೆ. ಒಂದು ಪವರ್ ಅಂತ ಇದ್ದರೆ ನಾನು ನಿಮ್ಗೇನೋ ತಲುಪಿಸ್ಬೇಕು ಅಂದರೆ 100 ಜನ ಆ ಕ್ಷಣಕ್ಕಲ್ಲಿ ಬಂದು ನಿಂತಿರ್ತಾರೆ. 100 ಜನಕ್ಕೆ ನಾನು ಒಂದೇ ಸತಿ ತಲುಪಿಸ್ದಂಗೆ ಆಗುತ್ತೆ. ನನ್ನ ವಿಚಾರಧಾರೆಗಳನ್ನು ನಾನೇನು ತಿಳಿಸ್ಬೇಕು ಅದನ್ನು 100 ಜನಕ್ಕೆ ಒಂದೇ ಸತಿ ತಿಳಿಸ್ದಂಗೆ ಆಗುತ್ತೆ. ಮತ್ತು ನಾನು ಅಂದ್ಕೊಂಡಿರೋ ಕೆಲಸ ಕೂಡ ಬೇಗ ಆಗ್ಲಿಕ್ಕೆ ಶುರು ಆಗುತ್ತೆ ಈ ದೇಶಕ್ಕೋಸ್ಕರ. ಆ ಪವರ್ ಇರಬೇಕು, ಆ ಒಂದು ಕೆಲಸ ಮಾಡಬೇಕು ಅನ್ನೋದಕ್ಕೆ ವಿದ್ಯಾಭ್ಯಾಸದ ಗುರಿ ಅಂತ IAS ಅಂತ ಇಟ್ಕೊಂಡಿದ್ದೀನಿ. ಕನಸು IAS ಆಗಬೇಕು ಅನ್ನೋದನ್ನ ಇಟ್ಕೊಂಡಿದ್ದೀರಾ. ನಿಮ್ಮ ಕನಸಿಗೆ ನೀರೇರಿಯವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಸರ್ ಏನು ಹೇಳ್ತೀರಾ? ನಮಸ್ತೆ. ಇಲ್ಲ, ಖುಷಿ. ನಮ್ಮ ಕನಸು ಅದೇ ಇದ್ದಿತ್ತು, ಅದಕ್ಕೆ ಈ ದೇಶಕ್ಕಾಗಿ ಏನಾದರೂ ಮಾಡಬೇಕು ಅಂತ. ಹಾಗಾಗಿ ಅದೇ ದಾರಿನಲ್ಲೇ ಕರ್ಕೊಬಂದೆ, ಅದೇ ದಾರಿನಲ್ಲೇ ಮುಂದುವರಿಸ್ತಾ ಇದ್ದಾರೆ ಈಗ. ಓಕೆ ಸರ್, ಹೇಗೆ ನಡೀತಾ ಇದೆ ನಿಮ್ಮ ಆಟೋ ಜೀವನ? ಆಟೋ ಜೀವನ ಈಗ ಸದ್ಯಕ್ಕೆ ಸ್ವಲ್ಪ ಕಷ್ಟ ಇದೆ. ಲಾಕ್ಡೌನ್ ಆದ ನಂತರ ಈಗ ತುಂಬ ಕಷ್ಟ ಇದೆ. ನೋಡೋಣ, ಈ 2020 ಮುಗಿದ್ಮೇಲೆ 21ಇಂದ ಏನಾರ ಪಿಕಪ್ ಆಗ್ಬೋದು. ನಮಗೆ ಅಂತಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಎಷ್ಟೋ ಅಂಗಡಿಗಳು ಬೇಗ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಸಮಸ್ಯೆ ಇದೆ ತುಂಬಾ. ಓಕೆ, ತಂದೆ ನಿಮಗೆ ಯಾವ ರೀತಿಯಾಗಿ ಸ್ಫೂರ್ತಿ, ಯಾವ ರೀತಿಯಾಗಿ ಪ್ರೇರಣೆ, ಹೇಗೆ ಬೆಂಬಲ ಕೊಡ್ತಾರೆ ನಿಮಗೆ? ನಾನು ಈ ಫೀಲ್ಡಿಗೆ ಬರಲಿಕ್ಕೆ ಅಪ್ಪ ಕಾರಣ. ಯಾಕಂದರೆ ಅಪ್ಪ ನನಗೆ ರಾಜೀವ್ ದೀಕ್ಷಿತ್ ಜಿ ಅವ್ರ ಬಗ್ಗೆ ಆಗಲಿ, ವಿದ್ಯಾನಂದ ಚೆನ್ನೈಜಿ ಅವ್ರ ಬಗ್ಗೆ ಆಗಲಿ ತಿಳಿಸ್ಕೊಡ್ಲಿಲ್ಲ ಅಂದಿದ್ರೆ ನಾನು ಈ ಫೀಲ್ಡಿಗೆ ಬರ್ತಾಯಿದ್ದೆ. ಅದ್ರ ಜೊತೆ ನನ್ನ ತಂದೆ ಕೂಡ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ರಿಂದ ನನ್ನನ್ನು ಕೂಡ ರಾಮಕೃಷ್ಣ ಮಠಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಸ್ವಾಮೀಜಿಗಳ ಸಂಪರ್ಕ ಆಯಿತು. ಸ್ವಾಮೀಜಿಗಳು ನನಗೆ ಮೆಂಟರ್ ಆಗ್ಲಿಕ್ಕೆ ಶುರು ಆದರು. ಸೊ ಇವತ್ತಿನ ದಿನ ಏನೇ ಇದ್ರೂ ಕೂಡ ಅಪ್ಪ ಅವತ್ತಿನ ದಿನ ಹಾಕಿದ ಫೌಂಡೇಶನ್ನೇ ಕಾರಣ ಅಂತ. ಫೌಂಡೇಶನ್ ತುಂಬ ಮುಖ್ಯ ಆಗುತ್ತೆ. ಆ ಫೌಂಡೇಶನ್ ಅಪ್ಪ ಕಲಿಸ್ಕೊಟ್ರು. ಇವತ್ತಿಗೂ ಕೂಡ ಅಪ್ಪ ಪ್ರತಿಯೊಂದಕ್ಕೂ ಬೆಂಬಲ ಕೊಡ್ತಾರೆ. ಯಾಕಂದರೆ ಎಂಥ ಸಮಸ್ಯೆ ಬಂದರೂ ಕೂಡ ಮನೆಯಲ್ಲಿ ಏನೇ ಆದರೂ ಕೂಡ ಒಂದು ಕಾರ್ಯಕ್ರಮ ಅಂತ ಇದೆ, ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಜನರಿಗೆ ಇನ್ಸ್ಪೈರ್ ಆಗಬೇಕು ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಅಪ್ಪ ಎಲ್ಲ ಅಂದ್ಬಿಟ್ಟು ನನ್ನ ಜೊತೆ ಬರ್ತಾರೆ. ಸೊ ಅದರಿಂದ ಅಪ್ಪನ ಬೆಂಬಲ ತುಂಬ ಬೇಕಾಗುತ್ತೆ, ಅದನ್ನು ನೀಡ್ತಾ ಇದ್ದಾರೆ ತುಂಬ ಜನ.